ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಚೂಡಿದಾರ್ ಪ್ಯಾಂಟ್ನ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈಗ ನಾನು 1/4 ಇಂಚು 1/4 ಇಂಚ್ಗೆ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಾಟಮಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು, ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಬಾಟಮ್ಗೆ ಈ ಥರ ಕ್ಯಾನ್ವಾಸ್ ಅಂಟಿಸಿದ್ರೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಪರ್ಫೆಕ್ಟಾಗಿ. ಅದಕ್ಕೋಸ್ಕರ ನಾನು 2.5ಗೆ ಫೋಲ್ಡಿಂಗ್ಗೆ ಅಂತ ಬಿಟ್ಕೊಂಡಿದ್ದೆ. ಅದರಲ್ಲಿ ಅರ್ಧ ಆದಷ್ಟು ಅಂದರೆ 1/4 ನಾನು ಕಟ್ ಮಾಡಿಕೊಂಡು ಈಗ ಅಂಟಿಸ್ಕೊತಾ ಇದ್ದೀನಿ. ಸ್ವಲ್ಪ ಐರನ್ ಮಾಡಿಕೊಂಡು ಬಿಸಿ ಮಾಡಿಕೊಂಡು ಐರನ್ ಮಾಡಿಕೊಂಡ್ರೆ ಸಾಕು, ಅಂಟ್ಕೊಳ್ಳುತ್ತೆ. ನೋಡಿ ಈ ಥರ ಸ್ವಲ್ಪ ಹೀಟು ಜಾಸ್ತಿ ಆಗೋಯಿತು. ಹಾಗಾಗಿ ನಾನು ಸ್ವಲ್ಪ ನೋಡಿ ಇಲ್ಲಿ ಬಟ್ಟೆ ಮೇಲೆ ಈ ಥರ ಮುಟ್ಟಿ ಆನಂತರ ಐರನ್ ಮಾಡ್ಕೊತಾ ಇದ್ದೀನಿ. ನೋಡಿಕೊಂಡು ಹುಷಾರಾಗಿ ನಿಧಾನಕ್ಕೆ ಐರನ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಐರನ್ ಮಾಡಿ ಅಂಟಿಸ್ಕೊತಾ ಇದ್ದೀನಿ. ಸೇಮ್ 1/4ಗೆ ಕಟ್ ಮಾಡ್ಕೊಂಡಿದ್ದೀನಿ. ನನ್ನ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಹಾಗೆಯೇ ಕಟ್ಟಿಂಗ್ದು ವಿಡಿಯೋ ಹಾಕಿದ್ದೀನಿ, ನಿಮಗೆ ಬೇಕಿದ್ದರೆ ಕಟ್ಟಿಂಗ್ ವಿಡಿಯೋ ನೋಡಿ ಫ್ರೆಂಡ್ಸ್. ತುಂಬಾ ಯೂಸ್ ಆಗುತ್ತೆ. ನರಿಗೆ ಪ್ಯಾಂಟು ನಾವು ಮನೆ ಹತ್ರ ಡೈಲಿ ಯೂಸ್ಗೆ ಹಾಕೊಳ್ಳೋಕ್ಕೆಲ್ಲ ತುಂಬಾ ಚೆನ್ನಾಗಿ ಸುಲಭವಾಗಿ ಒಂದು 20 ನಿಮಿಷದಲ್ಲೇ ಪ್ಯಾಂಟ್ನ ಸ್ಟಿಚಿಂಗ್ ಮಾಡ್ಕೊಂಡು ಹಾಕೋಬೋದು. ಅಷ್ಟು ಈಸಿಯಾಗಿರುತ್ತೆ. ರಫ್ ಯೂಸ್ಗೆಲ್ಲ ಚೆನ್ನಾಗಿ ಬಾಳಿಕೆ ಬರುತ್ತೆ. ಈ ಲೆಗಿನ್ಸು ಮತ್ತು ಟೈಟ್ ಪ್ಯಾಂಟೆಲ್ಲ ಹಾಕ್ಕೊಂಡು ನಾವು ಕೆಲಸ ಮಾಡೋಕ್ಕಾಗಲ್ಲ ಹೆಣ್ಮಕ್ಳು. ಅದಕ್ಕೋಸ್ಕರ ಈ ಥರ ನರಿಗೆ ಪ್ಯಾಂಟು ನಾವು ಬೇಕಾದ ಪೀಸ್ ಕಲರ್ ಬೇಕಾದ ಕಲರ್ ತೊಗೊಬಂದು ಬಟ್ಟೆನ ಈ ಥರ ಹೊಲ್ಕೊಂಡ್ರೆ ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೇ ಚೂಡಿದಾರ್ ನಾವು ರೆಡಿಮೇಡು ಹಾಕೊಳ್ಳೋದಕ್ಕಿಂತ ಹೊಲ್ದು ಹಾಕ್ಕೊಳ್ಳೋದೇ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಚೂಡಿದಾರ್ ಕುರ್ತಾ ಹೊಲಿಬೇಕು ಅಂತಂದರೆ ಪ್ಯಾಂಟು ಕಲ್ತಿರಬೇಕು. ಅದಕ್ಕೋಸ್ಕರ ಪ್ಯಾಂಟ್ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಕಟಿಂಗ್ ವಿಡಿಯೋ ಹಾಕಿದ್ದೀನಿ, ಬೇಕಿದ್ದರೆ ಕಟಿಂಗ್ ವಿಡಿಯೋ ನೋಡಿ. ಅದಾದ ನಂತರ ಇದು ಸ್ಟಿಚಿಂಗ್ ವಿಡಿಯೋ. ಸ್ಟಿಚಿಂಗ್ ಅಂತೂ 20 ನಿಮಿಷದಲ್ಲಿ ಪ್ಯಾಂಟು ರೆಡಿ ಮಾಡ್ಬೋದು, ತುಂಬಾ ಸುಲಭ. ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಐರನ್ ಹಾಕ್ಕೊತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಯಾಕಂದರೆ ನನಗೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮರ್ತಿದ್ರೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈಗ ಈ ಥರ ಐರನ್ ಹಾಕ್ಕೊಂಡೆ ನಾನು ಫೋಲ್ಡ್ ಮಾಡಿ. ಕಲಿಯೋರ್ಗಂತೂ ಹೊಸ್ದಾಗಿ ಕಲಿಯೋರ್ಗಂತೂ ತುಂಬಾ ಈಸಿ. ಈ ಥರ ಐರನ್ ಮಾಡಿಕೊಂಡು ನೀಟಾಗಿ ಕೂರಿಸ್ಕೊಂಡು ಈಗ ಸ್ಟಿಚ್ ಮಾಡ್ಕೊಳ್ಳೋದಷ್ಟೇ, ತುಂಬಾ ಈಸಿಯಾಗಿ ಹೊಲ್ಕೋಬೋದು. ನೋಡಿ ಈಗ ನಾನು ಏನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಕರೆಕ್ಟಾಗಿ ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಈ ಥರ ಸ್ಟ್ರೈಟಾಗಿ ಬಾಟಮ್ನಲ್ಲಿ 4 ಅಥವಾ 5 ಹೊಲಿಗೆ, ನಿಮಗೆ 4 ಸಾಕು ಅಂದರೆ 4 ಹೊಲಿಗೆ ಸ್ಟ್ರೈಟಾಗಿ ಹಾಕ್ಕೊಳ್ಳಿ, ಸಮವಾಗಿ ಬರಲಿ. ಬೇಕಿದ್ರೆ ಮಧ್ಯ ಒಂಚೂರು ಅಗಲ ಆದರೂ ಪರವಾಗಿಲ್ಲ, ಆ ಕಡೆ ಈ ಕಡೆ ಸಮವಾಗಿ ಬರಲಿ, ಆ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಇದು ಬ್ಲ್ಯಾಕ್ ಬಟ್ಟೆ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಸ್ಟಿಚಿಂಗು ಅಷ್ಟು ಕಾಣಿಸಲ್ಲ ಅಂತ ಅನ್ಕೋತೀನಿ. ಆದರೆ ಹೊಲಿತಾ ಇರೋದಂತೂ ಪಕ್ಕ ಕಾಣಿಸುತ್ತೆ. ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ. ಈ ಥರ 2 ಬಾಟಮ್ಗೂ ನಾನು ಕ್ಯಾನ್ವಾಸ್ ಅಂಟಿಸ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೀವು ಬೇಡ, ನನ್ನ ಹತ್ರ ಈಗ ಕಲಿತಾ ಇರೋರು ನನ್ನ ಹತ್ರ ಇಲ್ಲ ಕ್ಯಾನ್ವಾಸ್ ಅಂದರೆ ಅದನ್ನೇ ಫೋಲ್ಡ್ ಮಾಡಿ ನೀಟಾಗಿ ಹೊಲಿಗೆ ಹಾಕ್ಕೊಳ್ಳಿ, ಪರವಾಗಿಲ್ಲ ಕಲಿತಾ ಇರೋರಿಗೆ. ಈಗ ಕಾಟನ್ ಕುರ್ತಾಗೆಲ್ಲ ಚೂಡಿದಾರ್ಗೆಲ್ಲ ನಾವು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದರೆ ಇದು ಕ್ಯಾನ್ವಾಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಕ್ಯಾನ್ವಾಸ್ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಈ ಕಡೆನೂ ಅಷ್ಟೇ ನಾನು 4 ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಆ ಕಡೆ ಈ ಕಡೆ ಸಮವಾಗಿ ಹಾಕ್ಕೊಂಡು ಮಧ್ಯ ಒಂಚೂರು ಜಾಸ್ತಿ ಬಂದರೂ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ನೀವು ಬೇಕು ಅಂದರೆ ಇನ್ನೊಂದು ಹೊಲಿಗೆ ಹಾಕ್ಕೊಳ್ಳಿ, 5 ಹೊಲಿಗೆ ಆಗುತ್ತೆ. ಈಗ ಬಾಟಮು 2 ರೆಡಿ ಮಾಡಿಕೊಂಡು ನಾನು ಜಾಯಿಂಟ್ ಮಾಡ್ಕೋಬೇಕೀಗ ಇದನ್ನು. ನೋಡಿ ಇಲ್ಲಿ ನಾನು ಶೇಪ್ ತೆಗೆದಿದ್ದೀನಲ್ಲ, ಅದಕ್ಕೆ ಉಲ್ಟಾ ಮಾಡಿಕೊಂಡು, ಉಲ್ಟಾ ಯಾವುದು ಸೀದಾ ಯಾವುದು ಅಂತ ನೋಡಿಕೊಂಡು ನಾವು ಈ ಥರ ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಈ ಥರ. ಇದಕ್ಕೂ ನಾನು 2 ಹೊಲಿಗೆ ಹಾಕ್ತೀನಿ. 1 ಹೊಲಿಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳಲ್ಲ, ಅದಕ್ಕೋಸ್ಕರ 2 ಹೊಲಿಗೆ ಹಾಕ್ತಾಯಿದ್ದೀನಿ ನಾನು. ಈ ಥರ ಹೊಲಿಗೆ ಹಾಕ್ಕೊಂಡ ನಂತರ ನಾವು ನರಿಗೆ ಹಿಡ್ಕೊಬೇಕು. ನೀವು ಬೇಕಿದ್ರೆ ಹೊಲಿಗೆ ಹಾಕೋಕ್ಕೆ ಮುಂಚೆ ನರಿಗೆ ಹಿಡ್ಕೊಂಡ್ರೂ ಪರವಾಗಿಲ್ಲ, ಆದಮೇಲಾದರೂ ನರಿಗೆ ಹಿಡ್ಕೊಂಡ್ರೂ ಪರವಾಗಿಲ್ಲ. ಈಗ ಮಧ್ಯದಲ್ಲಿ ನಾನು ಒಂದು ಟಿಕ್ ಹಾಕ್ಕೊಂಡಿದ್ದೀನಿ ನೋಡಿ, ಅದಕ್ಕೆ ಕರೆಕ್ಟಾಗಿ ಕುತ್ಕೊಳ್ಳೋ ಥರ ನಾನು ನೆರಿಗೆ ಹಿಡ್ಕೊಬೇಕು. 1-2 ಕಮ್ಮಿ ಆದರೂ ಪರವಾಗಿಲ್ಲ, 1-2 ಜಾಸ್ತಿ ಆದರೂ ಪರವಾಗಿಲ್ಲ. ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ನೋಡಿಕೊಂಡು ನರಿಗೆ ಬೇಡ ಅಂದರೆ ಬಿಚ್ಬೋದು.
ನರಿಗೆ ಬೇಕು ಇನ್ನೂ ಒಂದೆರಡು ಎಕ್ಸ್ಟ್ರಾ ಅಂದರೆ ನಾವು ಅಲ್ಲೇ ಕೊಟ್ಕೋಬೋದು, ಅದೇನೂ ಅಂಥ ದೊಡ್ಡ ಸಮಸ್ಯೆ ಆಗಲ್ಲ. ಒಂದು ಸ್ವಲ್ಪ ಒಂದು ಅಂದಾಜಲ್ಲಿ ಅಥವಾ ನಾವು ಎಷ್ಟು ಬಟ್ಟೆ ಬಿಟ್ಟಿದ್ದೀವಿ ಅಷ್ಟು ಬಟ್ಟೆಗೆ ಒಂದು ಅಳತೆಗೆ ಕರೆಕ್ಟಾಗಿ ನಾವು ನರಿಗೆ ಇಟ್ಕೊಳ್ಳೋಣ. ತೋರಿಸ್ತೀನಿ ನೋಡಿ ನಾನು ನಿಮಗೆ. ಈ ಥರ ಸಣ್ಣದಾಗಿ ನರಿಗೆ ಇಟ್ಕೋಬೇಕು, ಮಧ್ಯದಲ್ಲಿ ಟಿಕ್ ಹಾಕಿರ್ತೀವಲ್ಲ ಅದಕ್ಕೆ ಈ ಥರ ನರಿಗೆ ಇಟ್ಕೊತಾ ಇದ್ದೀನಿ. ಈ ಕಡೆ ಒಂದು 5 ಇಟ್ಕೊಂಡಿದ್ದೀನಿ, ಆ ಕಡೆಗೆ ಒಂದು 5 ಇಟ್ಕೊಂಡಿದ್ದೀನಿ. ಈಗ ಈ ಕಡೆನೂ ಹಂಗೆ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಮಾರ್ಕ್ ಹಾಕಿದ್ದೀನಲ್ಲ, ಈ ಮಾರ್ಕು ಮಧ್ಯದಲ್ಲಿದೆ. ಮಧ್ಯದ ನಾನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 7 ಇಂಚು ಅಥವಾ 7.5 ಇಂಚು ಕರೆಕ್ಟಾಗಿ ನಾನು ನರಿಗೆ ಇಟ್ಕೊಂಬರ್ತಾಯಿದ್ದೀನಿ. ಒಂದು 5 ನರಿಗೆ ಬರುತ್ತೆ ಅದರಲ್ಲಿ. ನಾನು ಸ್ವಲ್ಪ ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ನಾನು ಒಂದು 2.5 ಇಂಚು ಜಾಸ್ತಿ ತೊಗೊಂಡಿದ್ದೀನಿ. ನರಿಗೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅಂತ. ಅಂದರೆ ಸ್ವಲ್ಪ ನೀರಿಗೆ ಹಾಕಿದ್ಮೇಲೆ ಬಟ್ಟೆ ಇದು ಸಿಂಕ್ ಆಗುತ್ತೆ, ಅದಕ್ಕೋಸ್ಕರ ಇಷ್ಟು ತೊಗೊಂಡಿದ್ದೀನಿ. ಇನ್ನು ಸಿಂಥೆಟಿಕ್ ಬಟ್ಟೆಗೆಲ್ಲ ನೀವು ಒಂದು 4-5 ಆದರೆ ಸಾಕು ಅನಿಸುತ್ತೆ, ಮೀಡಿಯಮ್ಮಾಗೆ. ನಿಮಗೆ ಜಾಸ್ತಿ ನರಿಗೆ ಬೇಕು ಅಂದರೆ ಜಾಸ್ತಿ ಬಟ್ಟೆ ಬಿಟ್ಕೊಳ್ಳಿ, ಜಾಸ್ತಿ ನರಿಗೆ ಕೊಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಅದನ್ನು ನರಿಗೆ ಇಟ್ಕೊಂಡು ಒಂದು ಸೈಡ್ ಇಟ್ಕೊಂಡೆ. ಈಗ ನಾನು ಜಾಯಿಂಟ್ ಮಾಡ್ಕೋಬೇಕಲ್ಲ, ಈ ಥರ ಕ್ರಾಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಇದನ್ನು ನಾವು ನೋಡಿಕೊಂಡು ಕ್ರಾಸಾಗಿ ಜಾಯಿಂಟ್ ಮಾಡ್ಕೋಬೇಕು, 2 ಕಡೆ ಜಾಯಿಂಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ಥರ ನೋಡಿಕೊಂಡು ನಾವು ನಿಧಾನಕ್ಕೆ ಜಾಯಿಂಟ್ ಮಾಡ್ಕೊಳ್ಳೋಣ. ತುಂಬಾ ಸುಲಭ, ಈಸಿ ಅಂದರೆ ತುಂಬಾ ಈಸಿ ಪ್ಯಾಂಟ್ ಹೊಲಿಯೋದು. ಒಂಚೂರು ಲೂಸ್ ಆದರೂ ನಡೆಯುತ್ತೆ, ಒಂಚೂರು ಟೈಟ್ ಅಂತೂ ಆಗಲ್ಲ. ಇದು ಪ್ಯಾಂಟು ನರಿಗೆ ಪ್ಯಾಂಟ್ ಆಗಿರೋದ್ರಿಂದ ಟೈಟ್ ಅಂತೂ ಯಾವುದೇ ಕಾರಣಕ್ಕೂ ಆಗಲ್ಲ, ಲೂಸ್ ಆಗಿರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಬರಲ್ಲ. ಮತ್ತು ನಮ್ಗೆ ಬೇಕಾಗಿರೋದೇ ಲೂಸ್ ಪ್ಯಾಂಟ್ಗೆ ಅಂತ ಅಲ್ವಾ, ಹಾಗಾಗಿ ಲೂಸ್ ಇದ್ದರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಏನೂ ಆಗಲ್ಲ. ಎಕ್ಸ್ಟ್ರಾ ಏನು ಬರುತ್ತೆ ಸ್ವಲ್ಪ ನಾನು ಕಟ್ಟಿಂಗ್ ಮಾಡಬೇಕಾದ್ರೇ ಹೇಳಿದ್ದೀನಿ ನಿಮಗೆ. ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬರುತ್ತೆ, ನಾವು ಸ್ಟಿಚಿಂಗ್ ಮಾಡಾದಮೇಲೆ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಅದೇ ಥರ ಎಕ್ಸ್ಟ್ರಾ ಏನು ಬಂದಿದೆ ಆ ಬಟ್ಟೆನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ಈ ಕಡೆನೂ ಅದೇ ಥರನೇ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ. ಇಲ್ಲಿ ಅದ್ರ ಮೇಲ್ಗಡೆ ಮತ್ತೆ ಒಂದು ಹೊಲಿಗೆ ಹಾಕ್ಬೇಕು ನಾವು. ಈ ಥರ ಒಂದು ಹೊಲಿಗೆ ಹಾಕ್ಕೊಂಡು ನಿಧಾನಕ್ಕೆ ಎಕ್ಸ್ಟ್ರಾ ಏನು ಬಂದಿದೆ ಅದನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ 2 ಕಡೆನೂ ಜಾಯಿಂಟ್ ಮಾಡಾಯಿತು. ಈಗ ಸಮವಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಈ ಥರ 2 ಕಡೆನೂ ಸರಿಯಾಗಿ ಬಂದಿದೆಯಾ ಅಂತ. ಈಗ ನೋಡಿ ಇಲ್ಲಿ ಮಧ್ಯ ಏನಿದೆ ಮಧ್ಯಕ್ಕೆ ಮಡ್ಚ್ಕೊಂಡು ಒಂದು ಈ ಥರ ಎಕ್ಸ್ಟ್ರಾ ಏನಿದೆ ಅದು ಉದ್ದ ತುಂಡ ಇದ್ದರೆ ಅಕಸ್ಮಾತ್ ಇದ್ದರೆ ಕಟ್ ಮಾಡ್ಕೋಬೇಕು. ಈಗ ನಾವು ಇದು ಮಧ್ಯಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ. ಈ ಕಡೆ ಒಂದು ಅರ್ಧ ಇಂಚು, ಆ ಕಡೆ ಒಂದು ಅರ್ಧ ಇಂಚು ಬಿಟ್ಬಿಟ್ಟು ಇಲ್ಲಿ ನೋಡಿ ಓಪನ್ ಇದೆಯಲ್ಲ, ಅವೆರಡು ಕಡೆನೂ ಅರ್ಧ ಇಂಚು ಬಿಟ್ಬಿಡಬೇಕು ನಾವು. ಈಗ ಮಧ್ಯಕ್ಕೆ ನಾನು ಒಂಚೂರು ಈ ಥರ ಟಿಕ್ ಮಾಡ್ಕೊಡ್ತಾಯಿದ್ದೀನಿ ನಾನು. ಅದ್ರ ಮಧ್ಯದಲ್ಲಿ ಮಧ್ಯ ಏನು ಬರುತ್ತೆ ನೋಡಿ, ಈ ಥರ ಇದು ಮಧ್ಯ, ಪೂರ್ತಿ ಮಧ್ಯ ಆಯಿತು. ಆ ಮಧ್ಯದ್ರಲ್ಲಿ ಮಧ್ಯ ನೋಡಿ, ಅದಕ್ಕೆ ನಾವು ಕರೆಕ್ಟಾಗಿ ನರಿಗೆ ಕೂತ್ಕೋಬೇಕು. ನಾವೇನು ಟಿಕ್ ಮಾಡ್ಕೊಂಡು ಒಂದು ಪಾಯಿಂಟ್ ಇಟ್ಕೊಂಡು ನಾವು ಜಾಯಿಂಟ್ ಮಾಡ್ಕೋಬೇಕು ಅಂತ ಬಿಟ್ಟಿದ್ವಲ್ಲ, ಅದು ಕರೆಕ್ಟಾಗಿ ಕೂತ್ಕೋಬೇಕು. ಆ ಥರ ನಾವು ಈಗ ನರಿಗೆ ಬೇಕು ಅಂದರೆ ನರಿಗೆ ಇಟ್ಕೋಬೇಕು. ನರಿಗೆ ಬೇಡ, ಹೆಚ್ಚು ಕಮ್ಮಿ ಉದ್ದ ಮಾರ್ಕು ಕರೆಕ್ಟಾಗಿ ಕೂತ್ಕೊಂಡಿಲ್ಲ ಅಂದರೆ ನಾವು ಅದನ್ನು ಬಿಚ್ಕೋಬೇಕು, ಅಷ್ಟೇ ವ್ಯತ್ಯಾಸ. ನೋಡಿ ಇಲ್ಲಿ ನಾನು ಇನ್ನೂ 2 ಅಥವಾ 3 ನರಿಗೆ ಹಿಡಿಬೇಕು. ಈಗ ಅಲ್ಲೇ ನಾನು ಇಟ್ಕೊತೀನಿ. ಸ್ಟಿಚ್ ಮಾಡಬೇಕಾದ್ರೇ ನರಿಗೆ ಇಟ್ಕೋಬೋದು, ಆದರೆ ಹಿಂಗೆ ಇಟ್ಕೊಂಡ್ರೆ ಸುಲಭ ಆಗುತ್ತೆ ಅಂತ ನರಿಗೆ ಇಟ್ಟು ರೆಡಿ ಮಾಡ್ಕೊಂಡಿರ್ತೀವಿ ಅಷ್ಟೇ. ನೋಡಿ ಇಲ್ಲಿ ಒಂದು 3 ನರಿಗೆ ಮತ್ತೆ ಕೊಡಬೇಕಷ್ಟೇ. ಸಾರಿ, ಈ ಥರ ನಿಧಾನಕ್ಕೆ ನೋಡ್ಕೊಳ್ಳೋಣ. ನೋಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೋಬೇಕು. ಈಗ ಒಂದತ್ರ ಈ ಥರ ಆಗಿದೆ ಅಂದರೆ ಇನ್ನು ಆ ಕಡೆಯೂ ಕೊಡಬೇಕು, ಈ ಕಡೆಯೂ ಕೊಡಬೇಕು.
4 ಹತ್ರನೂ ನಾವು ಇದೇ ಥರ ನರಿಗೆ ಕೊಡಬೇಕಾಗುತ್ತೆ. ಸಮವಾಗಿ ಕೂತ್ಕೋಬೇಕು ಅಂತ ಅಂದರೆ 3 ನರಿಗೆ, ಈ ಕಡೆ 3 ನರಿಗೆ ಕೊಟ್ಟೆ. ಈಗ ಒಂದೇ ಪಾಟಲ್ಲಿ ಆ ಕಡೆಗೆ ಇನ್ನೂ ಒಂದು 3 ನರಿಗೆ ಕೊಡಬೇಕು, ಮತ್ತು ಆ ಕಡೆಗೆ ನೋಡಿ ಇಲ್ಲಿ ಈ ಥರ ಹೊಲ್ಕೊಂಡು ಇಲ್ಲಿ 3 ನರಿಗೆ ಕೊಟ್ಕೊತಾ ಇದ್ದೀನಿ ನೋಡಿ. ಅದು ಮಧ್ಯ ಒಂದು ಗೆರೆ ಹಾಕಿದ್ದೀನಿ ನೋಡಿ, ಅದು ಜಾಯಿಂಟ್ ಮಾಡಿರೋದು ಕರೆಕ್ಟಾಗಿ ಬರಬೇಕು ಅಲ್ಲಿಗೆ. ಅದು ಮಧ್ಯಭಾಗ ಅನಿಸ್ಕೊಳ್ಳುತ್ತೆ. ಈಗ ಸರಿ ಹೋಯ್ತು. ಈ ಥರ ನರಿಗೆ ಇಟ್ಕೊಂಡು ಆ ಕಡೆನೂ ಅದೇ ಥರನೇ 3 ನರಿಗೆ ಎಕ್ಸ್ಟ್ರಾ ಕೊಟ್ಕೊಳ್ಳೋಣ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ಥರ ಪ್ಯಾಂಟ್ಗಳು ಮನೆ ಹತ್ರ ಹಾಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಅಂದರೆ ನಾವೇನು ಕಟ್ ಮಾಡಿಕೊಂಡು ಒಂದು ಮಾರ್ಕ್ ಹಾಕ್ಕೊಂಡಿರ್ತೀವಿ, ಆ ಮಾರ್ಕು ನೇರಕ್ಕೆ ಕರೆಕ್ಟಾಗಿ ಬರಬೇಕಷ್ಟೆ ಇಂಪಾರ್ಟೆಂಟು. ಈ ನರಿಗೆ ಪ್ಯಾಂಟಲ್ಲಿ, ಈ ಲೂಸ್ ಪ್ಯಾಂಟಲ್ಲೆಲ್ಲ ಲೂಸ್ ಆದರೂ ಹೆಚ್ಚು ಕಮ್ಮಿ ಏನು ಬರಲ್ಲ. ನೋಡಿ ಇಲ್ಲಿ ಈ ಥರ ಪೂರ್ತಿ ಸ್ಟಿಚ್ ಹಾಕ್ಕೊಂಡು ಆ ನಂತರ ಇದೆಲ್ಲ ರೆಡಿ ಆದಮೇಲೆ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಏನು ಮಾರ್ಕ್ ಇದೆ ಆ ಮಾರ್ಕು ಕರೆಕ್ಟಾಗಿ ಬರಬೇಕು. ನಿಮ್ಗೆ ಅದನ್ನೇ ಮಾರ್ಕ್ ಪೀಸಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಸ್ವಲ್ಪ ಗಾಳಿ ಇದೆ, ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿದೆ ಮಾತಾಡೋದು ಅಂತ ಅಂದ್ಕೊತೀನಿ ನಾನು. ಈಗ ಇದನ್ನು ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟಾಗೆ ಒಂದು ಹೊಲಿಗೆ ಹಾಕೋಬೇಕು. ನೀಟಾಗೆ ನಾವು ಏನು ನರಿಗೆ ಕೊಟ್ಟಿದ್ದೀವಿ ಆ ನರಿಗೆ ಎಲ್ಲ ಕರೆಕ್ಟಾಗೆ ಕೂತ್ಕೊಳ್ಳೋ ಥರ ಒಂದು ಮೇಲ್ಗಡೆಯಿಂದ ಹೊಲಿಗೆ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಈಗ ಇಲ್ಲಿ ಸಮ ಮಾಡಿಕೊಂಡು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಅದನ್ನು ನೋಡಿ ತೋರಿಸ್ತಾ ಇದ್ದೀನಿ. ಅದು ಆಗಿರಲಿ. ಇಲ್ಲಿ ಫೋಲ್ಡ್ ಮಾಡೋಕ್ಕೆ ಅಂತ ನಾವು 1 ಇಂಚು ಎಕ್ಸ್ಟ್ರಾ ತೊಗೊಂಡಿದೆ. ನೀವು ಬೇಕಿದ್ದರೆ 1 ಇಂಚು ಬಿಟ್ಟು ನೀವು ಫೋಲ್ಡ್ ಮಾಡ್ಕೊಳ್ಳಿ, ಅಥವಾ 1.5 ಇಂಚು ಬಿಟ್ಟಾದರೂ ಫೋಲ್ಡ್ ಮಾಡ್ಕೊಳ್ಳಿ. ಲಾಡಿ ಥರ ಹಾಕೋಕ್ಕೆ ತುಂಬಾ ಸುಲಭ ಆಗುತ್ತೆ ಅಂತ ಅಷ್ಟೇ, ಇನ್ನೇನೂ ಇಲ್ಲ. ನೋಡಿ ಇದೇ ಥರ ಕರೆಕ್ಟಾಗೆ ಆ ಶೇಪ್ ತೆಗ್ದಿದ್ವಲ್ಲ ಅದನ್ನು ಸೇರಿಸಿ ನಾವು ಹೊಲಿಗೆ ಹಾಕ್ಕೋಬೇಕು. ನೋಡಿ 2 ಹೊಲಿಗೆ ಹಾಕ್ಕೋತಾ ಇದ್ದೀನಿ. ಮತ್ತೆ ಇದು ಹಾಕ್ಕೊಂಡ್ಮೇಲೆ ಇದನ್ನು ಮೇಲ್ಗಡೆ ಫೋಲ್ಡ್ ಮಾಡ್ಕೊಳ್ಳೋಣ. ಆ ಕಡೆ ಅರ್ಧ ಇಂಚ್ ಬಿಟ್ಟಿದ್ವಲ್ಲ, ಈ ಕಡೆ ಅರ್ಧ ಇಂಚ್ ಬಿಟ್ಟಿದ್ವಲ್ಲ, ಅದನ್ನು ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಹೊಲಿಗೆ ಹಾಕ್ಕೋಬೇಕು. ನೋಡಿ ಅಲ್ಲಿದೆ, ಅಲ್ಲಿ ಕ್ರಾಸ್ ಮಾಡ್ಕೊಂಡು ನೀಟಾಗಿ ಈ ಥರ 2 ಕಡೆನೂ ಒಂದು ಹೊಲಿಗೆ ಹಾಕ್ಕೋಬೇಕು. ಆ ಎಕ್ಸ್ಟ್ರಾ ಬಟ್ಟೆ ಏನು ಬಿಟ್ಟಿದ್ದೋ ನಾವು ಒಂದು ಅರ್ಧ ಇಂಚು ಅದನ್ನು ಫೋಲ್ಡ್ ಮಾಡಿ ನೀಟಾಗಿ ಹೊಲಿಗೆ ಹಾಕ್ಕೋಬೇಕು. ಇದಾದ ನಂತರ ನಾವು ಲಾಡಿ ದಾರಕ್ಕೆ 1 ಇಂಚ್ ಬಿಟ್ಟಿದ್ದೀವಲ್ಲ ಅದನ್ನು ಫೋಲ್ಡ್ ಮಾಡಿ ಹೊಲ್ಕೋಬೇಕು. ನೋಡಿ ಇಲ್ಲಿ ಈ ಥರ ಒಂದು ಹೊಲಿಗೆ ಹಾಕ್ಕೊಳ್ಳೋಣ. ಹೊಲಿಗೆ ಮಾತ್ರ ಒಂದೇ ಹೊಲಿಗೆಯಲ್ಲಿ ಸ್ಟಿಚ್ ಹಾಕಬೇಡಿ, 2 ಹೊಲಿಗೆ ಹಾಕ್ಕೊಂಡ್ರೆ ನೋ ಪ್ರಾಬ್ಲಮ್. 2 ಹೊಲಿಗೆ ಹಾಕ್ಕೊಳ್ಳಿ, ಏನೂ ಪ್ರಾಬ್ಲಮ್ ಬರಲ್ಲ. ನೋಡಿ ಅದು ಫೋಲ್ಡ್ ಮಾಡಿಕೊಂಡು ನಾನು ನೀಟಾಗಿ ಸುತ್ತ ಹೊಲಿಗೆ ಹಾಕ್ಕೊಂಡೆ. ಲಾಡಿ ದಾರ ನುಗ್ಸೋಕ್ಕೆ ಸ್ವಲ್ಪ ಜಾಗ ಸಿಕ್ತು. ನಾನು ಹೇಳಿದೆ 1.5 ಇಂಚಿಗೆ ನೀವು ಬೇಕಿರೋ ಸ್ಟಿಚ್ ಹಾಕ್ಕೊಳ್ಳಿ ಅಂತ, ಅದೇ ಥರನಾದರೂ ಮಾಡ್ಕೋಬೇಕು.
ಈಗ ಇಲ್ಲೇನಿದೆ ನೋಡಿ, ಮಧ್ಯದಿಂದ ಕರೆಕ್ಟಾಗಿ ಇಟ್ಕೊಂಡು ನಾನು ಮಧ್ಯದಿಂದನೇ ಹೊಲಿಗೆ ಹಾಕ್ತೀನಿ. ಈ ಥರ ನಾವು ಎಕ್ಸ್ಟ್ರಾ ಏನು ಬಟ್ಟೆ ಬಿಟ್ಟಿದ್ದೋ ಅದೇ ನೇರಕ್ಕೆ 1 ಇಂಚ್ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೋ ಅದೇ ನೇರಕ್ಕೆ ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕ್ಕೊಳ್ಳೋಣ. ನಾವು ಬಾಟಮಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದೇ ನೇರಕ್ಕೆ ಹೊಲಿಗೆ ಹಾಕ್ಕೋಬೇಕು. ನೋಡಿ ಈ ಥರ. ಆ ಕಡೆಯೂ ಅಷ್ಟೇ ಮಾರ್ಕ್ ನೇರಕ್ಕೆ ಕರೆಕ್ಟಾಗಿ ಬಂತು. ಈ ಕಡೆಯೂ ಅದೇ ಥರನೇ ಕರೆಕ್ಟಾಗಿ ಇಟ್ಕೊಂಡು ಒಂದು ಸ್ಟ್ರೈಟಾಗಿ ಹೊಲಿಗೆ ಹಾಕ್ಕೊಳ್ಳೋಣ. ನನ್ನ ವಿಡಿಯೋನ ಹಾಗೆ ನೋಡ್ತಾಯಿದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ನಾನು ಹಾಕುವಂಥ ಸ್ಟಿಚಿಂಗ್ ವಿಡಿಯೋಗಳು ನಿಮಗೆ ಬರುತ್ತೆ. ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಶೇರ್ ಮಾಡಿ, ಯಾರಾದರೂ ಕಲಿಯುವಂಥವರು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿನಲ್ಲಿ ಇದ್ದರೆ ಶೇರ್ ಮಾಡಿ ಅವರಿಗೆ. ನೋಡಿ ಈ ಕಡೆಯೂ ಅದೇ ಥರನೇ ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕ್ಕೊಂಡು ಈಗ ತುದಿಯಿಂದ ಕೊನೆವರೆಗೂ ಒಂದು ಹೊಲಿಗೆ ಹಾಕ್ಕೊಂಡು ಹೋಗ್ತೀನಿ. ನಾವು ಹಾಕಿರೋ ಹೊಲಿಗೆ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಬಂದಿದ್ದರೆ ಈಗ ನಾವು 2ನೇ ರೌಂಡಲ್ಲಿ ಹೊಲಿಗೆ ಹಾಕ್ತೀವಲ್ಲ ಅದರಲ್ಲಿ ಕವರ್ ಮಾಡಿಕೊಂಡು ನೀಟಾಗಿ ಹೊಲಿಗೆ ಹಾಕ್ಕೊಂಡು ಹೋಗ್ಬೋದು. ಅಷ್ಟೇ ವ್ಯತ್ಯಾಸ. ರೆಡಿ ಆಯಿತು ನೋಡಿ. ಇಲ್ಲಿ ನರಿಗೆ ಪ್ಯಾಂಟು. ಇದಕ್ಕೊಂದು ಲಾಡಿ ದಾರ ಹೊಲ್ಕೊಂಡ್ರೆ ರೆಡಿ ಆಯಿತು. ನೋಡಿದ್ರಲ್ಲ, ಇಷ್ಟು ಸುಲಭವಾಗಿ ಪ್ಯಾಂಟನ್ನ ಹೊಲಿಬೋದು ಅಂತ ಅಂದ್ಬಿಟ್ಟು ತುಂಬಾ ಸುಲಭವಾಗಿ ನಾವೇ ಮನೆಯಲ್ಲಿ ನೆರಿಗೆ ಪ್ಯಾಂಟು ಅಥವಾ ಚೂಡಿದಾರ್ ಪ್ಯಾಂಟ್ನ ಹೊಲ್ಕೋಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.